ವಿಶ್ವದ ಹುಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು ರಾಧಿಕಾ ಗುಪ್ತಾ ಅವರು. ನಮಸ್ತೆ ರಾಧಿಕಾ. ನಮಸ್ತೆ ಮ್ಯಾಮ್. ಅಮೋಘಂ ಚಾನಲ್ಗೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ರಾಧಿಕಾ ಅವರ ವೈಶಿಷ್ಟ್ಯಪೂರ್ಣ ವೃತ್ತಿಯ ಬಗ್ಗೆ ನಾವಿವತ್ತು ನಿಮಗೆ ಪರಿಚಯ ಮಾಡಿಸ್ತೀವಿ. ಇವರು ಏರಿಯಲ್ ಯೋಗ ಇದರಲ್ಲಿ ಪರಿಣಿತಿಯನ್ನು ಹೊಂದಿ ಅವರೇ ಒಂದು ತರಗತಿಯನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವರ ಜೊತೆ ಮಾತಾಡಿ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ತೆ ರಾಧಿಕಾ. ನಮಸ್ತೆ. ರಾಧಿಕಾ, ಎಲ್ಲಿ ನೀವು ಏರಿಯಲ್ ಯೋಗ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ? ಮೈಸೂರು ಗೋಕುಲಮಲ್ಲಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು ಬಂದು ನಾನು ಟೀಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2021 ಅದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸುಮಾರು ಒಂದು 5 ವರ್ಷ, 2026 ಅಂದರೆ 5 ವರ್ಷ, ಕರೆಕ್ಟಾಗಿ 5 ವರ್ಷ ಆಯಿತು. ಸೊ ನೀವು ಮೂಲತಃ ಮೈಸೂರವರೇನಾ ಇಲ್ಲ ಬೇರೆ ಕಡೆ? ಇಲ್ಲ, ಮೈಸೂರವರೇ. ಮೈಸೂರಲ್ಲೇ ಹುಟ್ಟಿರೋದು? ಮೈಸೂರಲ್ಲೇ ಹುಟ್ಟಿ ಬೆಳೆದಿರೋದು. ಓಕೆ, ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಯಾರು, ಹೆಸರು? ಅಪ್ಪನ ಹೆಸರು ಮುಖೇಶ್ ಕುಮಾರ್ ಗುಪ್ತಾ, ಅಮ್ಮನ ಹೆಸರು ಬಿನಿತಾ ಗುಪ್ತಾ, ತಂಗಿ ಅಪರ್ಣಾ ಗುಪ್ತಾ. ಅಪ್ಪ ಬಂದು ಇಲ್ಲೇ ಮೈಸೂರವರೇನೆ, ಬಿಸ್ನೆಸ್ ಮ್ಯಾನು. ಅವ್ರದ್ದು ಫಾರ್ಮಸ್ಯೂಟಿಕಲ್ಸ್ ಬಿಸ್ನೆಸ್ ಇದೆ. ಅಮ್ಮ ಮದುವೆಗಿಂತ ಮುಂಚೆ ಕೆಲಸ ಮಾಡ್ತಿದ್ರು. ಅವರು 12 years ವರ್ಕ್ ಮಾಡಿದ್ದಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಲೈನಲ್ಲಿ. 3 star ಹೋಟೆಲ್ಸ್ ಇನ್ ಭೋಪಾಲ್, 5 stars ಇನ್ ಡೆಲ್ಲಿ, ಆ್ಯಂಡ್ ದೆನ್ ಇಲ್ಲಿಗೆ ಮೈಸೂರಿಗೆ ಬಂದ್ಬಿಟ್ಟು ಸಿದ್ಧಾರ್ಥ ಲೇಔಟ್ ಅಲ್ಲಿ ಒಂದು ಹೋಟೆಲ್ ಇದೆ, ಐ ಥಿಂಕ್ ಸಿದ್ಧಾರ್ಥ ಹೋಟೆಲ್ ಪ್ಯಾಲೇಸ್ ಹತ್ರ, ಅಲ್ಲಿ ವರ್ಕ್ ಮಾಡಿದ್ದಾರೆ. ನೈಸ್. ಇವಾಗ ಸದ್ಯಕ್ಕೆ ಶಿ ಈಸ್ ಅಟ್ ಹೋಮ್. ಆ್ಯಂಡ್ ತಂಗಿ ಬಂದು ಅಡ್ವೊಕೇಟ್, ಅವಳು ಬೆಂಗಳೂರಲ್ಲಿ. ನೀವೇನು ಸ್ಟಡಿ ಮಾಡಿದೆ ಅಂದರೆ ನಿಮ್ಮ ಎಜುಕೇಷನ್? ನಾನು ನಮ್ಮಪ್ಪಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ಓದೋದು ಬಿಟ್ಬಿಟ್ಟು ನಾನು ಏನೇ ಕೊಡಿ ಮಾಡ್ತೀನಿ ಅನ್ನೋ ತುಂಬ ಇದಿತ್ತು. ಸೊ ಸೈನ್ಸ್ ತೊಗೊಂಡಿದ್ದು PCMC. ಇಂಜಿನಿಯರಿಗೆ ಅಂತಲೇ CET ಎಲ್ಲ ಬರೆದೆ, ಬಟ್ ಅದು ಬೇಡ, ನನಗೆ ಮಾಡೋಕ್ಕಾಗಲ್ಲ ಅಂತ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ಸ್ ಜರ್ನಲಿಸಮ್ ತೊಗೊಂಡೆ. ಸೊ ಜರ್ನಲಿಸಮ್ ಅಲ್ಲಿ ಮಹಾಜನಾಜಲ್ಲಿ ಮಾಡಿದ್ದು, ಅದು ಮೈಸೂರಲ್ಲೇ ಮಾಡಿದ್ದು. ಸೊ ಅಲ್ಲಿಂದ ತುಂಬ ಎಕ್ಸ್ಪೋಜರ್ ಸಿಕ್ತು. ಬಟ್ ನಮ್ಮದು ಬಂದು ಲಾಕ್ಡೌನ್ ಬ್ಯಾಚು. ಲಾಕ್ಡೌನಲ್ಲಿ ನಮಗೆ ಲಾಸ್ಟ್ ಫೈನಲ್ ಇಯರ್ ಆಗಲಿಲ್ಲ. ಅದು ಬಿಟ್ಟರೆ ಚೆನ್ನಾಗಿತ್ತು. ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಆರ್ಟ್ಸ್ ಬಗ್ಗೆ ತುಂಬ ಹಿಸ್ಟ್ರಿ ಅದೆಲ್ಲ ತುಂಬ ಇಷ್ಟ ನನಗೆ ಓದೋದು. ಜರ್ನಲಿಸಮ್ ಮುಗಿಸಾದ್ಮೇಲೆ MSc ಯೋಗ, ಮಾಸ್ಟರ್ಸ್ ಇನ್ ಯೋಗ, ಯೋಗಿಕ್ ಸೈನ್ಸ್. ಈ ಏರಿಯಲ್ ಯೋಗ ಅನ್ನೋ ಕಾನ್ಸೆಪ್ಟ್ ಏನು? ಇದೇ ನಮಗೆ ತುಂಬ ಹೊಸ್ತು. ಹೌದು, ಇದ್ರ ಬಗ್ಗೆ ಹೇಳಿ. ಸೊ ಏರಿಯಲ್ ಯೋಗ, ಇಟ್ ಈಸ್ ದ ಕಾಂಬಿನೇಷನ್ ಆಫ್ 2 styles. ನಮಗೆ ಏರಿಯಲ್ ಬಂದು ಮುಂಚೆಯಿಂದನೇ ಇದೆ, ಇಲ್ಲಿ ಇಂಡಿಯಾದಲ್ಲಿಲ್ಲ. ಬಟ್ ನೀವು ಆಚೆ ದೇಶಕ್ಕೆ ಹೋದರೆ, ದುಬೈ ಆಗಿರಲಿ, ಥೈಲ್ಯಾಂಡ್ ಆಗಿರಲಿ, ಅಥವಾ ಬ್ಯಾಂಕಾಕ್, ನ್ಯೂಯಾರ್ಕ್, USA, ಸರ್ಕಸ್ ಕಲ್ಚರ್ ತುಂಬ ಆಚೆ ಇದೆ. ಇಲ್ಲಿ ಸರ್ಕಸ್ ಕಲ್ಚರ್ ನಮಗೆ ಅಷ್ಟು ಇಲ್ಲ. ಸೊ ಇದು ಬಂದು ತುಂಬ ಹಳೆಯ ಆರ್ಟ್ ಫಾರ್ಮ್. ಏರಿಯಲ್ ಸಿಲ್ಕ್ ಅಂತ ಹೇಳ್ತೀವಿ. ಉದ್ದ, ಲೈಕ್ ಯು ಹ್ಯಾವ್ 2 long fabrics hanging and then we perform poses on that. So it was more of gymnastics. ನಮ್ಮ ಜಿಮ್ನಾಸ್ಟಿಕ್ಸಲ್ಲಿ ಬಂದು there are 3 categories. One is artistic, aerobics and rhythmic gymnastics. ಆರ್ಟಿಸ್ಟಿಕ್ ಬಂದು ವಾಟ್ ಯು ಸಿ ಫ್ಲಿಪ್ಸ್ ಎಲ್ಲ ಮಾಡೋದು, ಬಾರ್, ಆನಿಮಲ್ ಬಾರಿಂದ ಎಲ್ಲ ಹೋಗೋದು, ದಟ್ ಈಸ್ ಯುವರ್ ಆರ್ಟಿಸ್ಟಿಕ್. ರಿಥಮಿಕ್ ಬಂದು ಈ ಬೇರೆ ಬೇರೆ ಪ್ರಾಪ್ಸ್, ಹುಲಾ ಹೂಪ್ ನೋಡಿದ್ದೀರಾ ಜಿಮ್ನಾಸ್ಟಿಕ್ಸ್ ಅವರು, ಲೈಕ್ ದೇ ಪ್ಲೇ ವಿತ್ ದ್ಯಾಟ್. ಇಟ್ ಈಸ್ ಅಂಡರ್ ದ್ಯಾಟ್ ಕ್ಯಾಟಗರಿ. ಸೊ ಇಲ್ಲಿ ನಮ್ಮ ಮೈಸೂರಿಗೆ ಅಥವಾ ಇಂಡಿಯಾಗೆ ಬಂದಿದ್ದು ಆಫ್ಟರ್ ಲಾಕ್ಡೌನ್. ಯೋಗ ತುಂಬ ಇಷ್ಟಪಟ್ಟರು. ಇಲ್ಲ, ಇದು ತುಂಬ ಚೆನ್ನಾಗಿದೆ ಅಥವಾ ಮಾಡಬೇಕು. ಆಫ್ಟರ್ ಲಾಕ್ಡೌನ್ ಎವ್ರಿಬಡಿ ವೇರ್ ಲಾಟ್ ಆಫ್ ಹೆಲ್ತ್ ಕಾನ್ಷಿಯಸ್. ಇಲ್ಲ, ಇವಾಗ ಆಯಿತು. ಇದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಬಂದಿದ್ದು 2012 ಇಟ್ ವಾಸ್ ಇಂಟ್ರಡ್ಯೂಸ್ ಟು ಇಂಡಿಯಾ. ಟು ದ ವರ್ಲ್ಡ್ ಇಟ್ ವಾಸ್ ಆಲ್ರೆಡಿ ಹ್ಯಾಪನಿಂಗ್. ಬೇರೆ ಬೇರೆ ಕಡೆ ಏರಿಯಲ್ ಸ್ಟ್ರೆಚಿಂಗ್ ಹೇಳ್ತಾರೆ, ಫ್ಲೈ ಯೋಗ ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಏರಿಯಲ್ ಯೋಗ ಅಂತ ಫೇಮಸ್ ಆಗಿದೆ. ಸೊ ಆಫ್ಟರ್ ಲಾಕ್ಡೌನ್ ಪೀಪಲ್ ಸ್ಟಾರ್ಟೆಡ್ ಆ್ಯಕ್ಚುಲಿ ಟ್ರೈಯಿಂಗ್ ಯೋಗ. ಇಲ್ಲಾಂದರೆ ಮುಂಚೆ ಅದೇ ನಮಗೆ ಯೋಗ ಅಂತ ಅಂದರೆ ರಾಮದೇವ್ ಬಾಬಾ ಏನು ಮಾಡ್ತಿದ್ರು ಅದೇ ಯೋಗ ಅಂತ ನಮಗಿದ್ದಿದ್ದು. ಆಫ್ಟರ್ ಲಾಕ್ಡೌನ್ ಅ ಲಾಟ್ ಆಫ್ ದೆಮ್ ಗಾಟ್ ಟು ನೋ ಅಬೌಟ್ ದಿಸ್. ಆ್ಯಂಡ್ ವಿತ್ ದ್ಯಾಟ್ ಯೋಗ ನಮಗೆ ಮೈಸೂರು ಬಂದು ಅಷ್ಟಾಂಗ ಯೋಗ ಕ್ಯಾಪಿಟಲ್, ವರ್ಲ್ಡ್ ಕ್ಯಾಪಿಟಲ್. ಸೊ ಲಾಟ್ ಆಫ್ ಫಾರಿನರ್ಸ್ ಆಲ್ಸೋ ಕಮ್.
a lot of people who want to study ಅವ್ರ ಯೋಗ ಸ್ಟಡಿ ಮಾಡಬೇಕು, ಟೀಚರ್ ಟ್ರೈನಿಂಗ್ ಮಾಡೋಕ್ಕೆ 1 ತಿಂಗಳು 2 ತಿಂಗಳು ಕೋರ್ಸು 3 ತಿಂಗಳು ಕೋರ್ಸಿಗೆಲ್ಲ ಬರ್ತಾರಲ್ಲ, ಅದೇ ಟೈಮಲ್ಲಿ ಇಂಥ ಬೇರೆ ಬೇರೆ ಸ್ಟೈಲ್ ಇಂಟ್ರಡ್ಯೂಸ್ ಆಗಿದ್ದು. ಏರಿಯಲ್ ಆ್ಯಂಡ್ ಯೋಗ ಇದನ್ನು ಮಿಕ್ಸ್ ಮಾಡಿ ಒಂದು ಯೋಗ ಫಾರ್ಮ್ ಮಾಡಿದ್ದಾರೆ, ಮೋರ್ ಲೈಕ್ ಫಿಟ್ನೆಸ್. ಸೊ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟ್ರೆಡಿಷನಲ್ ಯೋಗ ಆಸನಾಸ್, a little bit of gymnastics, a little bit of acrobatics. ಇದು 3 ಕ್ಯಾಟಗರೀಸ್ನ ಮಿಕ್ಸ್ಡ್ ಮಾಡಿಬಿಟ್ಟು ಒಂದು ಫಾರ್ಮ್ ಪ್ರಿಪೇರ್ ಮಾಡಿದರೆ. ದಿಸ್ ವಾಸ್ ಫೌಂಡೆಡ್ ಬೈ ಕ್ರಿಸ್ಟಫರ್. ಕ್ರಿಸ್ಟಫರ್ ಅಂತ. ಅಗೇನ್ ಹಿ ಈಸ್ ಆಲ್ಸೋ ಫ್ರಮ್ US. In order where it can be reachable to other categories. Munche it was only sophisticated to certain level of categories, like how ballet dancing ide ellaru aduna afford madakagalla. It is not for everybody. So it was just a medium where overweight agirli, ತುಂಬಾ ಹೆಲ್ತ್ ಇಶ್ಯೂಸ್ ಇರೋರಿಗೆ, ಜಾಯಿಂಟ್ ಪೇನ್ ಇರೋರಿಗೆ ಯೋಗ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಮಾಡಿದಾಗ. ಏರಿಯಲ್ ಯೋಗದಲ್ಲಿ ಏನಾಗುತ್ತೆ, ಇಟ್ ಸಪೋರ್ಟ್ಸ್ ಯು, ಸ್ಟ್ರೆಚಿಂಗ್ ತುಂಬ ಚೆನ್ನಾಗಾಗುತ್ತೆ. ಸೊ ದಟ್ಸ್ ಹೌ ದ ಏರಿಯಲ್ ಪ್ರಾಕ್ಟಿಸ್ ವಾಸ್ ಫಾರ್ಮ್ಡ್ ಆ್ಯಂಡ್ ದಟ್ಸ್ ಹೌ ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಹಿಯರ್ ಇನ್ ಇಂಡಿಯಾ, ವೇರ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಟೆಕ್ನಿಕ್ಸ್, ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಆನ್ ಅ ಫಿಸಿಕಲ್ ಲೆವೆಲ್. ಸೊ ಇದನ್ನು ಯಾರ್ಯಾರು ಮಾಡ್ಬೋದು, ಅಂದರೆ ಏಜ್ ಲಿಮಿಟ್ ಏನೂ ಇಲ್ಲ ಮ್ಯಾಮ್. ಯೂಶಲಿ ನನಗೆ ಎಂಕ್ವೈರೀಸ್ ಬರೋದು ತುಂಬ ಹಿಂಗೆ, ಬರೀ ಹುಡುಗಿರೇ ಮಾಡಬೇಕಾ, ಹುಡುಗರಿಗಿಲ್ಲ, ಆರ್ ಏಜ್ ಲಿಮಿಟ್, ನಾನು ತುಂಬ ಬಾಡಿ ವೇಟ್ ಜಾಸ್ತಿ ಇದೆ, ನನಗೆ ಏಜ್ ಆಗಿದೆ, ಇಲ್ಲ. ಇಟ್ ಈಸ್ ಓಪನ್ ಟು ಆಲ್ ಟೈಪ್ಸ್ ಆಫ್ ಏಜ್ ಗ್ರೂಪ್. ಮಾಡೋಕ್ಕಾಗುತ್ತಾ ಏಜ್ ಆಗಿರೋ? ಖಂಡಿತ ಆಗುತ್ತೆ. ಐ ಹ್ಯಾವ್ ಥಾಟ್ ಪರ್ಸ್ನಲಿ 67 years old, 77 years old, 62, 59 and 55. ಸೊ ಮಾಡೋಕ್ಕೆ ತೊಂದರೆ ಇಲ್ಲ, ಬಟ್ ವೇ ಆಫ್ ಡೂಯಿಂಗ್ ಇಸ್ ಡಿಫ್ರೆಂಟ್. ನಾನು ಚಿಕ್ಕ ಮಕ್ಳಿಗೆ ಹೇಳ್ಕೊಡೋ ಥರ 55 yearsಗೆ ಹೇಳ್ಕೊಡೋಕ್ಕಾಗಲ್ಲ. ದ ಪ್ಯಾಟರ್ನ್, ದ ವೇ ಯು ಟೀಚ್, ಅವ್ರಿಗೆ ಆಸನ ಆಗಿರಲಿ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಇಟ್ ವಿಲ್ ಬಿ ಆನ್ ಏರಿಯಲ್ ಓನ್ಲಿ. ಐಡಿಯಲ್ ಏಜ್ ಫಾರ್ ಏರಿಯಲ್ ಯೋಗ ಟು ಸ್ಟಾರ್ಟ್ ಆ್ಯಸ್ ಅ ಕಿಡ್ 5+. ದಟ್ ಈಸ್ ಐಡಿಯಲ್. ಆ ಏಜಲ್ಲಿ ದೇ ಆರ್ ಮೋರ್ ಫ್ಲೆಕ್ಸಿಬಲ್. ಸೊ ಇಟ್ಸ್ ಅ ಗುಡ್ ಆಕ್ಟಿವಿಟಿ ಟು ಬಿಲ್ಡ್ ಆನ್ ಫ್ರಮ್ ಅ ಯಂಗ್ ಏಜ್. And after that you can do till 70. So ನನಗೆ ಹೇಳ್ಕೊಟ್ರೆ 70, 77. If I teaching anybody more than that, then I'll tell that. ಅಂದರೆ ನಿಮಗೆ ಈ ಏರಿಯಲ್ ಯೋಗ ಬಗ್ಗೆ ನೀವು ಹೇಗೆ ಕಲ್ತ್ರಿ? ನನಗೆ ನಮ್ಮ ಟೀಚರ್ ಇಂಟ್ರಡ್ಯೂಸ್ ಮಾಡಿಸಿದ್ದು. ನಾನು TTC ಮಾಡೋಕ್ಕೆ ಅಂತ ಮೈಸೂರಲ್ಲಿ ಯೋಗ ಸ್ಕೂಲ್ ಸುಮಾರು ಇದ್ದಾರೆ, ಅಲ್ಲೇ ಹೋಗಿದ್ದು. ನಾನು TTC ಮಾಡಬೇಕು, ಹಠ ಅಷ್ಟಾಂಗದಲ್ಲಿ TTC ಮಾಡೋಕ್ಕೆ ಅಂತ ಹೋಗಿದ್ದು. ಬಟ್ ಅವರು ನನಗೆ ಗೋಕುಲಮಲ್ಲೆನೆ. ಸೊ ಅಲ್ಲಿ ಅವರು ಹಿಂಗೆ ಈ ಥರ ಸ್ಟೈಲ್ ಇದೆ ನೋಡಿ ಕಲಿತೀರಾ ಅಂತ ಅಂದರೆ ನೋಡಿ ಅಂತ ಅವರು ಇದು ಕೊಟ್ಟಿದ್ದು, ಸಪೋರ್ಟ್ ಮಾಡಿದ್ದು ಶ್ರೀನಾಥ್ ಸರ್ ಅಂತ. ಅವರು ಇಂಟ್ರಡ್ಯೂಸ್ ಮಾಡಿಸಿದ್ದು ಅಂತಂದರೆ ಈ ಥರ ಸ್ಟೈಲ್ ಇದೆ, ಹೊಸದು, ನಿಮಗೆ ಇಷ್ಟ ಇದೆ. ಬಿಕಾಸ್ ನಾನು ಜಿಮ್ನಾಸ್ಟಿಕ್ಸ್ ಬ್ಯಾಂಗ್ಳೂರಿಂದ ಬಂದಿದ್ದವಲ್ಲ, ಈಸಿ ಆಗುತ್ತೆ ನಿಮಗೆ, ಫ್ಲೆಕ್ಸಿಬಲ್ ಆಲ್ರೆಡಿ ಇದ್ದೀರಾ, ನೋಡಿ ಟ್ರೈ ಮಾಡಿ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಯೋಗ, ಏರಿಯಲ್ ಯೋಗ, ಆಮೇಲೆ ಏರಿಯಲ್ ಆರ್ಟ್ಸ್, ಏರಿಯಲ್ ಡಾನ್ಸ್. ಬ್ಯಾಂಕಾಕ್ಗೂ ಹೋದೆ, ವಿಯೆಟ್ನಾಮಲ್ಲೂ ಕಲಿತೆ. ಸೊ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ ಅಂಟಿಲ್ ನಾವು. ಅಂದರೆ ಈಗ ನೀವು ಎಷ್ಟು ವರ್ಷದಿಂದ ಹೇಳ್ಕೊಡ್ತಾ ಇದ್ದೀರಾ? 4 years ಅಂತ ಏರಿಯಲ್ ಯೋಗ 4 years. ನೀವು ಕಲ್ತಿದ್ದು ಅದಕ್ಕಿಂತ ಮುಂಚೆ, ಆಮೇಲೆ ಶುರು ಮಾಡಿದ್ದು ಕ್ಲಾಸ್? ಕಲ್ತಾದ್ಮೇಲೆ. ಸೊ ನಿಮಗೇನು ಅನಿಸುತ್ತೆ ಪರ್ಸನಲಿ, ಏರಿಯಲ್ ಯೋಗಕ್ಕೂ ಏನು ವ್ಯತ್ಯಾಸ, ಯಾವುದು ಬೆಸ್ಟ್ ಅನಿಸುತ್ತೆ? ಬೆಸ್ಟ್ ಅಂತ ನಾನು ಆ ಥರ ಕಂಪೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯೋಗ ಬಂದು ಮೈಂಡ್, ಬಾಡಿ, ಸೋಲ್. ಯೋಗ ಆಸನ ಲೆವೆಲಲ್ಲಿ ನೀವು ಕೇಳ್ತಿದ್ದೀರಾ ಅಂತಂದರೆ ಏರಿಯಲ್ ಯೋಗ ಬೆಟರು. ಬಟ್ ನೀವು ಪೀಸ್ ಆಫ್ ಮೈಂಡ್ ಆಗಿರಲಿ ಅಥವಾ ಲಿಟಲ್ ಬಿಟ್ ಮೋರ್ ಡೀಪರ್ ಸ್ಯಾಟಿಸ್ಫ್ಯಾಕ್ಷನ್ ಕೇಳ್ತಿದ್ದಾನೆ, ಡೆಫಿನೆಟ್ಲಿ ಮೆಡಿಟೇಷನ್ಗೆ ಕಾಂಪಿಟೇಷನ್ನೇ ಇಲ್ಲ. ಮೆಡಿಟೇಷನ್ ಆ್ಯಂಡ್ ಪ್ರಾಣಾಯಾಮ ಆಲ್ವೇಸ್ ಆರ್ ಬೆಟರ್ ಕಂಪೇರ್ ಟು ದಿಸ್. ಬಟ್ ನೀವು ಆಸನ ಲೆವೆಲಲ್ಲಿ ಕೇಳ್ತೀರಾ ಅಂತಂದರೆ ಮೇ ಬಿ ಇನ್ ಟರ್ಮ್ಸ್ ಆಫ್ ಬಾಡಿ ಟೋನಿಂಗ್ ಆಗುತ್ತಾ, ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತಾ? ಎಸ್. ಕಂಪೇರ್ ಟು ಯೋಗ ಆರ್ ಏರಿಯಲ್ ಯೋಗದಲ್ಲಿ ಏನಾಗುತ್ತೆ ಅಂತಂದರೆ ಯು ಆರ್ ಡೀಲಿಂಗ್ ವಿತ್ ಯುವರ್ ಓನ್ ಬಾಡಿ ವೇಟ್. ಅಲ್ಲಿ ನೀವು ಯಾವುದೇ, ಫಾರ್ ಎಕ್ಸಾಂಪಲ್ ಶೀರ್ಷಾಸನ ಮಾಡಬೇಕು, ಅದು ಸುಮಾರು ಸ್ಟೂಡೆಂಟ್ಸ್ಗೆ ಅದು ಒಂಥರ ಡ್ರೀಮ್. ನಾನು ಯೋಗ ಕಲಿತಾಗ ಅಟ್ಲೀಸ್ಟ್ ಶೀರ್ಷಾಸನ, ಚಕ್ರಾಸನ, ಬಕಾಸನ ಆಗಿರಲಿ ಅಥವಾ ಹ್ಯಾಂಡ್ ಸ್ಟ್ಯಾಂಡ್ ಆಗಲಿ ತುಂಬ ಆಸೆ ಇರುತ್ತೆ. ಎನಿ ಪ್ರಾಕ್ಟೀಷನರ್, ಎನಿ ಏಜ್ ಗ್ರೂಪ್, ಅಟ್ಲೀಸ್ಟ್ ನಾನು ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ದೇರ್ ಆರ್ ಸರ್ಟನ್ ಲಿಮಿಟೇಷನ್ಸ್ ಫಾರ್ ದ ಬಾಡಿ ಟೈಪ್. ಇಫ್ ದೇ ಆರ್ ಹೆವಿ, ಬಾಡಿ ವೇಟ್ ಜಾಸ್ತಿ ಇದ್ದರೆ ದೆನ್ ಇಟ್ ಇಸ್ ಡಿಫಿಕಲ್ಟ್. ಬಟ್ ಏರಿಯಲ್ ಯೋಗ ಏನಾಗುತ್ತೆ, ಇಟ್ ಇಸ್ ಟೇಕಿಂಗ್ ಯುವರ್ ಎಂಟೈರ್ ಬಾಡಿ ವೇಟ್.
ಸೊ ಇಟ್ ಇಸ್ ಸಪೋರ್ಟ್ ಇರುತ್ತೆ ಅಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್ ದ್ಯಾಟ್ ಎನಿಬಡಿ ಹೂ ಇಸ್ ಓವರ್ ವೇಟ್ ಕ್ಯಾನ್ ಸ್ಟಿಲ್ ಡೂ ಏರಿಯಲ್ ಯೋಗ. ಇಟ್ ಈಸ್ ಆ್ಯಕ್ಚುಲಿ ಗುಡ್ ಫಾರ್ ದೆಮ್. ನನಗೆ ಕೇಳೋದು, ನನಗೆ ಓವರ್ ವೇಟ್ ಇದ್ದೀನಿ, ಹ್ಯಾಮಕ್ ಕೆಳಗಡೆ ಬಂದುಬಿಟ್ರೆ ಏನು ಮಾಡ್ತೀರಾ? ಏನೂ ಆಗಲ್ಲ ಮ್ಯಾಮ್. ದ ಫ್ಯಾಬ್ರಿಕ್ ನಿಮಗೆ ಏನು ಬರುತ್ತೆ, ಇಟ್ ಕ್ಯಾನ್ ಹೋಲ್ಡ್ ಅಪ್ ಟು 300 kgs. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್. ದಿಸ್ ಇಸ್ ದ ಫಸ್ಟ್ ಡಿಫ್ರೆನ್ಸ್ ಆನ್ ವೇರ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ವೇಟ್. ಮತ್ತು ಅದನ್ನು ಎಲ್ಲಿ ಮಾಡ್ಬೋದು? ಎಲ್ಲರೂ ಅವ್ರವ್ರ ಮನೇಲೇ ಅದಕ್ಕೊಂದು ಮಾಡ್ಕೋಬೋದಾ, ಇಲ್ಲ ನಿಮ್ಮ ಹತ್ರನೇ ಬರಬೇಕಾ? ಅದು ಹೇಗೆ ಅಂದರೆ ಒಂದು ಸೆಟಪ್ ಮಾಡ್ಕೋಬೇಕು. ಟೀಚರ್ ಅಸಿಸ್ಟೆಂಟ್ ಇದ್ದರೆ ದಟ್ ಈಸ್ ಬೆಟರ್. ಅಂಡರ್ ಗೈಡೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ಏನು ಸರಿ ಮಾಡ್ತಾ ಇದ್ದೀರಾ, ಈ ಡೈರೆಕ್ಟ್ ಕರೆಕ್ಟ್ ಮೆಥಡ್ ವಿಲ್ ಮೇಕ್ ಆಲ್ ದ ಡಿಫ್ರೆನ್ಸ್. ಮನೇಲಿ ಐ ವುಡ್ ನಾಟ್ ಸಜೆಸ್ಟ್, ಬಿಕಾಸ್ ಸ್ಟಾರ್ಟಿಂಗ್ ನೀವು ಯೂಸ್ ಟು ಆಗಬೇಕಲ್ಲ. ಎಲ್ಲ ಕಲ್ತ ಮೇಲೆ ಮಾಡ್ಬೋದು, ಅದು ಮನೇಲೆ ಅದಕ್ಕೊಂದು ಸೆಟಪ್ ಮಾಡ್ಕೋಬಹುದು. ಬಟ್ ಸೆಟಪ್ ಮಾಡ್ಕೋಬಹುದು. ಯೋಗ ತರ ಸ್ವಲ್ಪ ಕಷ್ಟ. ಯೋಗ ಆದ್ರೆ ಮ್ಯಾಟ್ ಆಯ್ತು, ಎಲ್ ಬೇಕಾದ್ರೂ ಮಾಡ್ಬೋದು. ಏರಿಯಲ್ ಬಂದು ಸೀಲಿಂಗ್ ಹೈಟ್, ರಾಡ್ ಸ್ವಲ್ಪ ಹೆವಿ ಇರಬೇಕು, ವೇಟ್ ಇಟ್ಕೊಳ್ಳೋದು, ಸೆಟಪ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಎಸ್. ಸೊ ನೀವು ಕೇಳಿದ ಕ್ವಶನ್ಗೂ ಯೋಗಾಗೂ ಏರಿಯಲ್ ಯೋಗಾಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ನೀವು 10 ದಿನ ಯೋಗ ಮಾಡಿ ಆ್ಯಂಡ್ 10 ದಿನ ಏರಿಯಲ್ ಯೋಗ ಮಾಡಿ. ದಿಸ್ ಐ ಕ್ಯಾನ್ ಗ್ಯಾರಂಟಿ ದ್ಯಾಟ್ ಅ ಲಾಟ್ ಆಫ್ ಚೇಂಜಸ್ ಕ್ಯಾನ್ ಬಿ ಸೀನ್ ಇನ್ ಜಸ್ಟ್ 10 days ಆಫ್ ಪ್ರಾಕ್ಟಿಸ್. ಹಿಪ್ ಓಪನಿಂಗ್, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್, spine decompression, toning, weight loss unless and until you don't have a proper diet. But weight loss is possible, but you have to maintain a diet. ಜೊತೆಗೆ ಡಯಟ್ ಡಯಟ್. ವೇಟ್ ಲಾಸ್ಗೆ ಕ್ಲಾಸ್ ಮುಗಿಸ್ಕೊಂಡು ಆಚೆ ಹೋಗ್ಬಿಟ್ಟು ಪಾನಿಪುರಿ ತಿನ್ನಬೇಕು ಅಂತ ಅಂದರೆ ಆಗಲ್ಲ. ಯು ಹ್ಯಾವ್ ಟು ಕಂಟ್ರೋಲ್ ಡಯಟ್ ಫಾರ್ ವೇಟ್ ಲಾಸ್. ಆ್ಯಂಡ್ ಟೋನಿಂಗ್ ತುಂಬ ಚೆನ್ನಾಗಾಗುತ್ತೆ. ಬಾಡಿ ಟೋನ್ ಆಗೋದು, ಟ್ರೈಸೆಪ್ ಆಗಿರಲಿ, ಹೊಟ್ಟೆ ಒಳಗಡೆ ಹೋಗೋದು, ಕೋರ್ ಆಗಿರಲಿ, ಲೆಗ್ಸ್ ಆಗಿರಲಿ, ಟೋನಿಂಗ್ ಇಸ್ ವೆರಿ ಗುಡ್ ವೆನ್ ಇಟ್ ಕಮ್ಸ್ ಟು ಕಂಪ್ಯಾರಿಸನ್ ಇನ್ ಬಿಟ್ವೀನ್ ಯೋಗ ಆ್ಯಂಡ್ ಏರಿಯಲ್ ಯೋಗ. ದಟ್ ಈಸ್ ಗುಡ್. ಫಿಸಿಕಲ್ ಲೆವೆಲ್, ಅಪ್ಪರ್ ಬಾಡಿ ಸ್ಟ್ರೆಂತ್ ಗೆ ತುಂಬ ಚೆನ್ನಾಗಿದೆ. ಆನ್ ಅ ಇಮೋಷ್ನಲ್ ಲೆವೆಲ್ ಆರ್ ಹೆಲ್ತ್ ವೈಸ್ ನೀವು ಕೇಳಿದ್ರೆ, ಅಕಾರ್ಡಿಂಗ್ ಟು ದ ರಿಸರ್ಚ್, ಇಟ್ ಹ್ಯಾಸ್ ಬೀನ್ stated that aerial yoga is a good stress-free activity. ಸ್ಟ್ರೆಸ್ ಇರೋರಿಗೆ, ಓವರ್ ಥಿಂಕಿಂಗ್, ಸ್ಲೀಪ್ ಅಂದರೆ ಇನ್ಸೋಮಿಯಾ ಇರೋರಿಗೆ ನಿದ್ದೆ ಬರಲ್ಲ, ಒಂದೇ ಕಡೆ ಕುತ್ಕೊಂಡು ತುಂಬ ಥಿಂಕ್ ಮಾಡ್ತಾರೆ. ಫಾರ್ ಆಲ್ ಆಫ್ ದೋಸ್ ಏರಿಯಲ್ ಯೋಗ ಇಸ್ ಬೆಸ್ಟ್. ಯಾಕೆ ಅಂತ ಅಂದರೆ, ವೆನ್ ಯು ಆರ್ ಡೀಲಿಂಗ್ ವಿತ್ ಅ ಪರ್ಸನ್ ಹೂ ಇಸ್ ಆಲ್ರೆಡಿ ಸ್ಟ್ರೆಸ್ಫುಲ್, ಆ್ಯಂಗ್ಸೈಟಿ ಅಟ್ಯಾಕ್ಸ್ ತುಂಬ ಬರುತ್ತೆ, ಪ್ಯಾನಿಕ್ ಆಗ್ತಾರೆ. ಫಾರ್ ದೆಮ್ ದೇ ಆರ್ ಆಲ್ರೆಡಿ ಓವರ್ ಥಿಂಕಿಂಗ್. ಒಂದು ಕಡೆ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಅಂದರೆ ಆಗಲ್ಲ ಅವ್ರಿಗೆ. ದ್ಯಾಟ್ಸ್ ವೇರ್ ದೇ ಆರ್ ಥಿಂಕಿಂಗ್ ಅ ಲಾಟ್. ಬಟ್ when it comes to aerial yoga, it is much better because our mind is shifted to hammock. There is something in front of them where they can shift the attention to. So indirectly it works the best. You burn minimum 500 calories in one class. So eventually you're tired and it cultivates your sleep cycle better on a long term practice. Not 1 month ಮಾಡ್ಬಿಟ್ಟು ನಿದ್ದೆ ಬರಲಿಲ್ಲ ಅಂತ ನನ್ನ ಹತ್ರ ವಾಪಸ್ ಬರಬೇಡಿ. 3 months minimum dedication is needed for you to see the results. It is very good for spine problems ಇರೋರಿಗೆ, lower back pain, spine decompression ತುಂಬ ಚೆನ್ನಾಗಾಗುತ್ತೆ. It is very good for them. Better than yoga, I would say. ಅಂದರೆ ಇದರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಅಂತ ಯಾರಿಗಾರು ಆಗಲಿಲ್ಲ ಆ ಥರ ಏನಾದ್ರು? ಸೈಡ್ ಎಫೆಕ್ಟ್ಸ್ ಬಂದು ಏನೂ ಇಲ್ಲ. ಬಟ್ ಮೈಗ್ರೇನ್, ಸೈನಸ್ ಇರೋರಿಗೆ, BP ಇರೋರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಅವ್ರಿಗೆ ಇನ್ವರ್ಷನ್ ಪ್ರಿಫರ್ ಮಾಡಲ್ಲ. ವಾಪಸ್ ಬ್ಲಡ್ ಫ್ಲೋ ರಿವರ್ಸ್ ಆದಾಗ BP ಪೇಷಂಟ್ಸ್ಗೆ, ಮೈಗ್ರೇನ್ ಪೇಷಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ದೇ ವಿಲ್ ಹ್ಯಾವ್ ಮೋರ್ ಟ್ರಿಗರ್ಸ್. ಸೊ ಫಾರ್ ದೆಮ್ ದೇ ಕ್ಯಾನ್ ಡೂ ಇಟ್, ಬಟ್ ಸ್ವಲ್ಪ ಸ್ಲೋ ಆಗಿ ಮಾಡಬೇಕಷ್ಟೆ. ನೋ ಲಿಮಿಟೇಷನ್ಸ್ ಲೈಕ್ ನನಗೆ ಲೈಕ್ ಬಾಡಿ ವೇಟ್ ಇದೆ, ನೋ, ನಥಿಂಗ್. ಐ ಹ್ಯಾವ್ ಅಗೇನ್ ಥಾಟ್ 104, 100 kgs, 98 kgs, 82 and 85 kgs. So not a problem. And in fact it's better. Biggest thing what it does is confidence improve ಮಾಡುತ್ತೆ. ಏನೇ ಆದ್ರೂ you need that confidence. Even if anybody, may it be man, woman, kid or a teenage girl or a teenage boy, you need that confidence to ಇಲ್ಲ ನಾನು ಮಾಡ್ಬೋದು. ಫಸ್ಟ್ ಕ್ಲಾಸ್ಗೆ ಬಂದ್ಬಿಟ್ಟು ಕಷ್ಟ ಅನ್ಸ್ಬಿಟ್ರೆ ಕೆಲವು ಜನ ವಾಪಸ್ ಹೋಗ್ಬಿಡ್ತಾರೆ. ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಯೋಗ. ಒಂದೇ ಕಡೆ ಕೂತ್ಕೊಂಡು ಸ್ಲೋ ಮಾಡಲ್ಲ. ಎವ್ರಿಬಡಿ ವಾಂಟ್ಸ್ ರನ್ನಿಂಗ್ ಎಕ್ಸಸೈಸಸ್ ವಿಚ್ ಇಸ್ ಈಸಿಯರ್. ದ್ಯಾಟ್ಸ್ ವೈ ಸಿಟ್ಟಿಂಗ್ ಎಟ್ ಒನ್ ಪ್ಲೇಸ್ ಕೂತ್ಕೊಂಡು ಮೆಡಿಟೇಟ್ ಮಾಡಿ, ಪ್ರಾಣಾಯಾಮ ಮಾಡಿ ಅಂತಂದರೆ ಯಾರೂ ಮಾಡಲ್ಲ. ಬಟ್
ಕಾನ್ಫಿಡೆನ್ಸ್ ಬಿಲ್ಡ್ಸ್ ಮಾಡ್ಸುತ್ತೆ ಬಿಕಾಸ್ ಯು ಆರ್ ಹ್ಯಾವಿಂಗ್ ಫನ್ ಇನ್ ಟೋಟಲ್ ಲೈಕ್ in total you're having a lot of fun also there along with intense workout. You're also having a lot of fun, so main thing is it builds your confidence because you are facing your fears where you feel headstand when you go for inversion, hanging upside down, there only the confidence has increased. I have personally seen a lot of ladies who have gone very happy ki nanu headstand ಮಾಡೋಕ್ಕೆ ತುಂಬ ಸ್ಟ್ರಗಲ್ ಆಗ್ತಿದೆ ಬಟ್ ನಾ ಆ ಥರ ಫೀಲಿಂಗ್ ಬೇಕು ನನಗೆ. ಹೌ ಡಸ್ ಇಟ್ ಫೀಲ್ ಟು ರಿಲ್ಯಾಕ್ಸ್ head hang upside down? So this I have seen. It builds the confidence. Later, discipline takes you a long way. Motivation and other things, yes, but consistency takes you a long way. That is one of the biggest difference in aerial and yoga, where it builds your confidence a little bit more faster than yoga. Yoga is a slow progress. It is very good, but adding on to any different forms of yoga will also boost your confidence. So that is one of the biggest thing. Other things ad ಮಾಡಬಹುದು, but confidence is something you need. ಸೊ ನೀವು ನಿಮ್ಮ ಇದರಲ್ಲಿ ನಿಮ್ಮ ಹತ್ರ ಬಂದಿರೋರಿಗೆ ಬರೀ ಏರಿಯಲ್ ಯೋಗ ಹೇಳ್ಕೊಡ್ತೀರೋ ಇಲ್ಲ ಬರೀ ಯೋಗನೂ ಹೇಳ್ಕೊಡ್ತೀರಾ ಅದರ್ ದ್ಯಾನ್ ಏರಿಯಲ್ ಯೋಗ? ಯೋಗನೂ ಹೇಳ್ಕೊಡ್ತೀನಿ. ನನಗೆ ಬರೀ ಯೋಗ ಬೇಕು ಅಂದರೆ ಅದನ್ನ ಹೇಳ್ಕೊಡ್ತೀರಾ? ಎಸ್, ಖಂಡಿತ. ಏರಿಯಲ್ ಯೋಗಾಗೆ ಬಂದು ನೀವು ಕೇಳಿದ್ರಿ ಯಾರಿಗೆ ಲಿಮಿಟೇಷನ್ ಇದೆ, ಯಾವ ಥರ ಮಾಡ್ಬೋದು ಅಂತ. ಎಪಿಲೆಪ್ಸಿ, ವರ್ಟಿಗೋ ಇರೋರಿಗೆ ಫಿಯರ್ ಆಫ್ ಹೈಟ್ಸ್ ಆ್ಯಂಡ್ ಮತ್ತೆ ಜಾಸ್ತಿ ಹೈಟ್ಗೆ ಹೋದ್ರೆ ದೇ ಫೀಲ್ ಲೈಕ್ giddiness feel ಆಗುತ್ತೆ, or they feel like they're blacking out. So for them pranayama is important. So if they come with certain health issues, it's not like it cannot work out. Kandita workout ಆಗುತ್ತೆ, but a little bit of pranayama in the end, last 10 minutes of the class pranayama ಮಾಡಿ ರಿಲ್ಯಾಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಶವಾಸನ ಇಸ್ ಡಿಫ್ರೆಂಟ್. ಯೋಗದಲ್ಲಿ ನಾವು ಯೋಗದಲ್ಲಿ ಮ್ಯಾಟ್ ಮೇಲೆ ಮಲ್ಕೋತೀವಿ, ಹ್ಯಾಮಕಲ್ಲಿ ಒಳಗಡೆ ಮಲ್ಕೋತೀವಿ. ಸೊ ದಟ್ ಈಸ್ ಗುಡ್. ನಿಮ್ಮ ಲೈಕ್ ಚಿಕ್ಕ ಮಗು ಇರ್ಬೇಕಾದ್ರೆ ಹೆಂಗೆ ನಾವು ಕ್ರಾಡಲಲ್ಲಿ ಮಲಗಿಸ್ತಿದ್ವೋ ಅದೇ ಥರ ಸೇಮ್ ಏರಿಯಲ್ ಯೋಗ ಶವಾಸನ ಇಸ್ ಲೈಕ್ ದ್ಯಾಟ್. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಥಿಂಗ್ ವೈ ಇಟ್ ಗಾಟ್ ಫೇಮಸ್. Shavasana is more relaxing. You feel like you're going back to your old days where you're sleeping like a baby, no tension at all, staying in the present and not thinking about past or future. So ಮಗು ಥರ ಆಗ್ಬಿಡ್ತೀವಿ ಅಂತ. That is also a thing. Whole point of doing yoga is practicing the art of staying in present. It might be you, me, anybody. No, it's very difficult. According to what I have seen, it's very difficult to stay in the present at the moment. You're either thinking about your past or you're either thinking about your future. You're worried. You're not enjoying the present. The whole point, I think that's why ellaru, not only me and you, a lot of them follow any sort of workout or any sort of activity where they are practicing that, no, I have to stay in the present. Indirectly, it works on your brain where you take, learn things in a very different way, relax, calm. You learn how to respond rather than react to certain situations in life. So that makes you a better person than just rushing, shouting, crying. That all of us does. I have also have my days, but yeah, it's better now. ಮತ್ತು ಇದುವರೆಗೂ ನೀವು ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ? 400+ students. ಸೊ ನಾ ಅಲ್ಲೇ teacher training program ಅಲ್ಲಿ I was the lead teacher for aerial yoga. So I've trained students to become aerial teachers and regular also.